ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಇವತ್ತು ಈ ರಾತ್ರಿ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಶಾಂತಿ ಕೊಡಬಹುದು. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಸಾಯಿಬಾಬಾ ನಿಮ್ಮ ಜೀವನಕ್ಕೆ ಒಂದು ಸಂಕೇತ ಕಳಿಸಿರಬಹುದು. ನಿಮಗೆ ಸಾಯಿಬಾಬಾ ಮೇಲೆ ನಂಬಿಕೆ ಇದ್ದರೆ ಈಗಲೇ ಲೈಕ್ ಮಾಡಿ, ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ ಮತ್ತು ಈ ಆಶೀರ್ವಾದವನ್ನು ನಿಮ್ಮ ಮನೆಯವರಿಗೂ ತಲುಪಿಸಲು ಶೇರ್ ಮಾಡಿ. ಇನ್ನೂ ನಮ್ಮ ಕುಟುಂಬಕ್ಕೆ ಸೇರಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಪ್ರತಿದಿನವೂ ಸಾಯಿಬಾಬಾ ನಿಮ್ಮ ಜೊತೆ ಮಾತನಾಡುವ ಮಾತುಗಳನ್ನು ಇಲ್ಲಿ ಕೇಳಬಹುದು. ಇವತ್ತು ರಾತ್ರಿ ಸಾಯಿಬಾಬಾ ಹೇಳುವ ಮಾತು, ಮಗು, ನೀನು ಈ ರಾತ್ರಿ ತುಂಬ ಒಂಟಿತನ ಅನುಭವಿಸುತ್ತಾ ಇದ್ದೀಯಾ? ಎಲ್ಲರೂ ಇದ್ದರೂ ಯಾರು ನನ್ನವರಲ್ಲ ಅನಿಸುತ್ತಾ ಇದೆಯಾ? ನೀನು ನಗುತ್ತಾ ಇದ್ದೀಯಾ? ಆದರೂ ಮನಸ್ಸಿನೊಳಗೆ ಸಾವಿರ ನೋವುಗಳನ್ನು ಮರೆಮಾಚಿಕೊಂಡಿದ್ದೀಯಾ? ನಾನು ಎಲ್ಲವನ್ನೂ ನೋಡುತ್ತಿದ್ದೇನೆ ಮಗು. ನಿನ್ನ ಕಣ್ಣೀರು ನಿನ್ನ ತಲೆಯಾಳಗೆ ಬಿದ್ದು ಪ್ರತಿಯೊಂದು ಹನಿ ನನಗೆ ಗೊತ್ತು. ನೀನು ಯಾರಿಗೂ ಹೇಳದೆ ಒಳಗೊಳಗೆ 10 ಕ್ಷಣಗಳನ್ನು ನಾನು ನೋಡಿದ್ದೇನೆ. ಎಷ್ಟು ಬಾರಿ ನೀನು ಕೇಳಿದ್ದೀಯಾ, ಸಾಯಿ, ನಾನು ಇಷ್ಟು ಕಷ್ಟ ಅನುಭವಿಸಬೇಕಾ ಎಂದು. ಆದರೆ ಮಗು, ನಿನ್ನ ಜೀವನ ಮುಗಿದಿಲ್ಲ. ಇದು ಕೇವಲ ಒಂದು ಪರೀಕ್ಷೆ ಮಾತ್ರ. ಇವತ್ತು ನೀನು ಕತ್ತಲೆಯ ಮಧ್ಯ ನಿಂತಿದ್ದೀಯಾ, ಆದರೆ ನಾಳೆ ಇದೇ ಕತ್ತಲೆ ನಿನ್ನ ಬದುಕಿನ ದೊಡ್ಡ ಬೆಳಕಾಗುತ್ತದೆ. ನಿನ್ನ ಹೃದಯ ತುಂಬ ಒಳ್ಳೆಯದು ಮಗು. ಆದ್ದರಿಂದಲೇ ನೀನು ಬೇಗ ನೋವು ಅನುಭವಿಸುತ್ತೀಯಾ. ನೀನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತೀಯಾ, ಆದರೆ ಎಲ್ಲರೂ ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ನಿನ್ನ ಒಳ್ಳೆಯತನವನ್ನು ದುರ್ಬಲತೆ ಎಂದುಕೊಂಡವರು ಇದ್ದರು. ನಿನ್ನ ಪ್ರೀತಿಯನ್ನು ಬಳಸಿಕೊಂಡವರು ಇದ್ದರು. ನಿನ್ನ ಕಣ್ಣೀರಿನ ಬೆಲೆ ಅರಿಯದವರು ಇದ್ದರು. ಆದರೆ ಮಗು, ನಾನು ಎಲ್ಲವನ್ನೂ ನೋಡುತ್ತಿದ್ದೇನೆ. ಯಾರು ನಿನ್ನನ್ನು ಅರ್ಥ ಮಾಡಿಕೊಳ್ಳದಿದ್ದರೂ ನಾನು ಅರ್ಥ ಮಾಡಿಕೊಳ್ಳುತ್ತಿದ್ದೇನೆ. ಈ ರಾತ್ರಿ ಒಂದು ಮಾತು ನೆನಪಿಟ್ಟಿಕೋ, ನೀನು ಸೋತಿಲ್ಲ, ನೀನು ಕೇವಲ ದಣಿದಿದ್ದೀಯಾ. ಸ್ವಲ್ಪ ಸಮಯ ನಿನಗೆ ವಿಶ್ರಾಂತಿ ಬೇಕು. ನಿನ್ನ ಮನಸ್ಸಿಗೆ ಪ್ರೀತಿ ಬೇಕು. ನಿನ್ನ ಆತ್ಮಕ್ಕೆ ಶಾಂತಿ ಬೇಕು ಮಗು. ನಿನ್ನ ಜೀವನದಲ್ಲಿ ಇಷ್ಟು ದಿನ ಬಂದ ಕಷ್ಟಗಳು ನಿನ್ನನ್ನು ಮುರಿಯಲು ಬಂದಿಲ್ಲ, ನಿನ್ನನ್ನು ಇನ್ನಷ್ಟು ಬಲಿಷ್ಠನಾಗಿಸಲು ಬಂದಿವೆ. ನೀನು ಇವತ್ತು ಅಳುತ್ತಿದ್ದೀಯಾ, ಆದರೆ ಒಂದು ದಿನ ಇದೇ ಕಣ್ಣೀರು ಸಂತೋಷದ ನಗುವಾಗಿ ಬದಲಾಗುತ್ತದೆ. ನೀನು ಕಳೆದುಕೊಂಡವರು ಮತ್ತೆ ಬಾರದಿರಬಹುದು, ಆದರೆ ನಿನ್ನ ಜೀವನಕ್ಕೆ ಬರಬೇಕಾದ ಒಳ್ಳೆಯವರು ದಾರಿಯಲ್ಲಿ ಇದ್ದಾರೆ. ಈ ರಾತ್ರಿ ನಿನ್ನ ಹೃದಯ ತುಂಬ ಭಾರವಾಗಿದೆಯಾ? ಯಾರಾದರೂ ನನ್ನನ್ನು ಅಪ್ಪಿಕೊಂಡರೆ ಚೆನ್ನಾಗಿರುತ್ತಿತ್ತು ಅನಿಸುತ್ತಿದೆಯಾ? ಮಗು, ನಾನು ನಿನ್ನ ಜೊತೆ ಇದ್ದೇನೆ. ನೀನು ಮಲಗುವ ಮುಂಚೆ ಕಣ್ಣು ಮುಚ್ಚಿ ಸಾಯಿ ಎಂದು ಒಂದು ಬಾರಿ ಕರೆ. ನಿನ್ನ ಮನಸ್ಸಿನ ಅರ್ಧ ನೋವು ಕಡಿಮೆಯಾಗುತ್ತದೆ. ನಿನ್ನ ಜೀವನದಲ್ಲಿ ಈಗ ಎಲ್ಲವೂ ನಿಧಾನವಾಗಿರಬಹುದು. ಹಣದ ಸಮಸ್ಯೆ, ಮನಸ್ಸಿನ ಸಮಸ್ಯೆ, ಕುಟುಂಬದ ನೋವು, ಒಂಟಿತನ. ಆದರೆ ನೆನಪಿಟ್ಟಿಕೋ ಮಗು, ಬಿರುಗಾಳಿ ಎಷ್ಟು ದೊಡ್ಡದಾದರೂ ಅದು ಶಾಶ್ವತವಲ್ಲ. ಒಂದು ದಿನ ಆಕಾಶ ಮತ್ತೆ ಸ್ಪಷ್ಟವಾಗುತ್ತದೆ. ನಿನ್ನ ಸಮಯ ಬರುತ್ತಿದೆ. ಇನ್ನು ಸ್ವಲ್ಪ ತಾಳ್ಮೆ ಇಟ್ಟಿಕೋ. ನಿನ್ನ ಕಣ್ಣೀರಿಗೆ ನಾನು ಉತ್ತರ ಕೊಡುತ್ತೇನೆ. ನೀನು ಅನೇಕ ರಾತ್ರಿ ಅಳುತ್ತಾ ಮಲಗಿದ್ದೀಯಾ, ಆದರೆ ಇನ್ನು ಮುಂದೆ ನಿನ್ನ ಮನೆಗೆ ಸಂತೋಷದ ದಿನಗಳು ಬರುತ್ತವೆ. ಈ ರಾತ್ರಿ ನಾನು ನಿನಗೆ ಒಂದು ಆಶೀರ್ವಾದ ಕೊಡುತ್ತಿದ್ದೇನೆ. ನಿನ್ನ ಮನಸ್ಸಿಗೆ ಶಾಂತಿ ಸಿಗಲಿ, ನಿನ್ನ ಕುಟುಂಬದಲ್ಲಿ ಸಂತೋಷ ತುಂಬಲಿ, ನಿನ್ನ ಕಣ್ಣೀರು ನಗುವಾಗಿ ಬದಲಾಗಲಿ, ನಿನ್ನ ಕೈಗೆ ಹಣದ ಅರಿವು ಬರಲಿ, ನಿನ್ನ ಆರೋಗ್ಯ ಚೆನ್ನಾಗಿರಲಿ. ಮಗು, ಯಾವುದೇ ಕಾರಣಕ್ಕೂ ನಿನ್ನ ಜೀವನವನ್ನು ದ್ವೇಷಿಸಬೇಡ. ನಿನ್ನ ಬದುಕಿಗೆ ದೊಡ್ಡ ಅರ್ಥ ಇದೆ. ನಿನ್ನನ್ನು ಪ್ರೀತಿಸುವವರು ಇನ್ನೂ ಇದ್ದಾರೆ. ನೀನು ಈ ಲೋಕಕ್ಕೆ ವ್ಯರ್ಥವಾಗಿ ಬಂದಿಲ್ಲ. ನಿನ್ನ ಜೀವನದ ಮೂಲಕ ಯಾರಿಗೂ ಬೆಳಕು ಸಿಗಬೇಕು. ಇವತ್ತು ರಾತ್ರಿ ನಾನು ನಿನ್ನ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡುತ್ತಿದ್ದೇನೆ. ಭಯ ಬಿಡು, ಅಳುವುದನ್ನು ಬಿಡು. ನಾನು ಇದ್ದೇನೆ ಮಗು. ನೀನು ಒಬ್ಬನೇ ಅಲ್ಲ, ನೀನು ಒಬ್ಬಳೇ ಅಲ್ಲ. ಪ್ರತಿ ರಾತ್ರಿ ನಿನ್ನ ಜೊತೆ ನನ್ನ ಆಶೀರ್ವಾದ ಇರುತ್ತದೆ. ಈ ಮಾತುಗಳನ್ನು ಕೇಳುತ್ತಿರುವ ನೀನು ತುಂಬ ಅದೃಷ್ಟಶಾಲಿ. ಯಾಕೆಂದರೆ ನಾನು ನಿನ್ನ ಜೀವನದಲ್ಲಿ ಒಂದು ಹೊಸ ಆರಂಭ ಮಾಡಲಿದ್ದೇನೆ. ನಿನ್ನ ಮನಸ್ಸಿನ ಆ ಒಂದು ದೊಡ್ಡ ಆಸೆ ನನಗೆ ಗೊತ್ತು. ನೀನು ಹೇಳದೆ ಹೃದಯದಲ್ಲಿ ಇಟ್ಟುಕೊಂಡಿರುವ ಪ್ರಾರ್ಥನೆ ನನಗೆ ಕೇಳಿಸುತ್ತಿದೆ. ಸರಿಯಾದ ಸಮಯದಲ್ಲಿ ನಾನು ಅದನ್ನು ನಿನಗೆ ಕೊಡುತ್ತೇನೆ. ಆದರೆ ಈಗ ನೀನು ಮಾಡಬೇಕಾದ ಒಂದು ಕೆಲಸ ಮಾತ್ರ, ನಂಬಿಕೆ ಕಳೆದುಕೊಳ್ಳಬೇಡ ಮಗು. ಈ ರಾತ್ರಿ ಮಲಗುವ ಮೊದಲು ಒಂದು ನಗು. ಯಾಕೆಂದರೆ ನಾಳೆ ನಿನ್ನ ಬದುಕಿಗೆ ಒಳ್ಳೆಯ ಸುದ್ದಿ ಬರಬಹುದು. ನಿನ್ನ ಜೀವನ ನಿಧಾನವಾಗಿ ಬದಲಾಗುತ್ತಿದೆ. ಇವತ್ತು ನೋವು ಇದ್ದರೂ ನಾಳೆ ಆಶೀರ್ವಾದ ಇರುತ್ತದೆ. ಸಾಯಿ ಮೇಲೆ ನಂಬಿಕೆ ಇಡು. ಅದ್ಭುತಗಳು ನಿನ್ನ ಜೀವನದಲ್ಲೂ ನಡೆಯುತ್ತವೆ. ಮಗು, ಈ ಮಾತುಗಳು ನಿಮ್ಮ ಮನಸ್ಸಿಗೆ ತಟ್ಟಿದರೆ ಈಗಲೇ ಓಂ ಸಾಯಿರ್ ಎಂದು ಕಮೆಂಟ್ ಮಾಡಿ.
ಈ ಆಶೀರ್ವಾದವನ್ನು ನಿಮ್ಮ ಮನೆಯವರೆಗೂ ತಲುಪಿಸಲು ಶೇರ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇನ್ನೂ ಪ್ರತಿದಿನ ಸಾಯಿಬಾಬಾ ದಿವ್ಯ ಸಂದೇಶ ಕೇಳಲು ಸಬ್ಸ್ಕ್ರೈಬ್ ಮಾಡಿ. ಸಾಯಿಬಾಬಾ ನಿಮ್ಮ ಜೀವನದಲ್ಲಿ ಸಂತೋಷ, ಆರೋಗ್ಯ, ಹಣ ಮತ್ತು ಶಾಂತಿ ಕೊಡಲಿ. ಮಗು, ಈ ಕ್ಷಣ ನೀನು ಮೌನವಾಗಿ ಇದ್ದರೂ ನಿನ್ನ ಹೃದಯ ತುಂಬ ಮಾತನಾಡುತ್ತಿದೆ. ಯಾರಿಗೂ ಹೇಳಲಾಗದ ನೋವು ನಿನ್ನೊಳಗೆ ಸುಡುತ್ತಿದೆ. ಆದರೆ ನೆನಪಿಟ್ಟಿಕೋ, ನೀನು ಮೌನವಾಗಿದ್ದರೂ ನಿನ್ನ ಮನಸ್ಸಿನ ಕಿರಿಚಾಟ ನನಗೆ ಕೇಳಿಸುತ್ತಿದೆ. ಎಷ್ಟೋ ಬಾರಿ ನೀನು ಎಲ್ಲರಿಗಾಗಿ ನಿನ್ನ ಸಂತೋಷವನ್ನು ಬಿಟ್ಟಿದ್ದೀಯಾ? ನಿನ್ನ ಕಣ್ಣೀರು ಮರೆಮಾಚಿ ಇತರರ ಮುಖದಲ್ಲಿ ನಗು ತರಲು ಪ್ರಯತ್ನಿಸುತ್ತಿದೆಯೇ? ಆದರೆ ನಿನ್ನ ನೋವನ್ನು ಕೇಳಲು ಯಾರೂ ಇರಲಿಲ್ಲ. ಮಗು, ಈ ರಾತ್ರಿ ನಾನು ನಿನ್ನ ಬಳಿ ಬಂದಿದ್ದೇನೆ. ನೀನು ಒಂಟಿತನವನ್ನು ತೆಗೆದುಹಾಕಲು ಬಂದಿದ್ದೇನೆ. ನೀನು ಈಗ ಜೀವನದಲ್ಲಿ ತುಂಬ ಗೊಂದಲದಲ್ಲಿ ಇದ್ದೀಯಾ? ನನ್ನ ಜೀವನ ಯಾವ ದಿಕ್ಕಿಗೆ ಹೋಗುತ್ತಿದೆ ಅನ್ನಿಸುತ್ತಿದೆಯಾ? ಭಯಬೇಡ ಮಗು, ನೀನು ತಪ್ಪು ದಾರಿಯಲ್ಲಿ ಇಲ್ಲ. ಸ್ವಲ್ಪ ತಡವಾಗುತ್ತಿದೆ ಅಷ್ಟೇ. ಕೆಲವೊಮ್ಮೆ ದೇವರು ತಡ ಮಾಡುತ್ತಾರೆ, ಆದರೆ ಎಂದಿಗೂ ತಪ್ಪು ಮಾಡುವುದಿಲ್ಲ. ನಿನ್ನ ಜೀವನದಲ್ಲಿ ಇಷ್ಟು ದಿನ ಬಂದ ಪ್ರತಿಯೊಂದು ಕಷ್ಟವೂ ನಿನ್ನ ಭವಿಷ್ಯದ ದೊಡ್ಡ ಆಶೀರ್ವಾದಕ್ಕೆ ದಾರಿ ಮಾಡಿಕೊಡುತ್ತಿದೆ. ನೀನು ಇಷ್ಟು ದಿನ ಅನುಭವಿಸಿದ ಅವಮಾನಗಳು, ಕಣ್ಣೀರು, ಒಂಟಿತನ, ನಿರಾಶೆ ಇವೆಲ್ಲವೂ ಒಂದು ದಿನ ನಿನ್ನ ಶಕ್ತಿಯಾಗುತ್ತದೆ. ಮಗು, ಯಾರಾದರೂ ನಿನ್ನನ್ನು ಬಿಟ್ಟು ಹೋದರೆ ಅಳಬೇಡ. ನಿನ್ನನ್ನು ಬಿಟ್ಟು ಹೋಗುವವರು ನಿನ್ನ ಭಾಗ್ಯದಲ್ಲಿರಲಿಲ್ಲ. ನಿನ್ನ ಜೊತೆ ಕೊನೆಯವರೆಗೂ ಇರುವವರು ಮಾತ್ರ ನಿನ್ನವರಾಗುತ್ತಾರೆ. ನೀನು ಹೃದಯದಿಂದ ಪ್ರೀತಿಸಿದವರು ನಿನ್ನನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು, ಆದರೆ ನಾನು ನಿನ್ನ ಹೃದಯದ ಶುದ್ಧತೆಯನ್ನು ನೋಡುತ್ತಿದ್ದೇನೆ. ಈ ರಾತ್ರಿ ಒಂದು ಕೆಲಸ ಮಾಡು ಮಗು, ನಿನ್ನ ಎಲ್ಲ ಚಿಂತೆಯನ್ನು ನನ್ನ ಪಾದದಲ್ಲಿ ಇಟ್ಟುಬಿಡು. ನೀನು ಎಲ್ಲವನ್ನು ಒಬ್ಬನೇ ಹೊರುವ ಅಗತ್ಯ ಇಲ್ಲ. ನಾನು ಇದ್ದೇನೆ. ನೀನು ಎಷ್ಟು ಬಾರಿ ಮುರಿದರೂ ಮತ್ತೆ ಎದ್ದು ನಿಂತಿದ್ದೀಯೇ. ಅದೇ ನಿನ್ನ ದೊಡ್ಡ ಶಕ್ತಿ. ನಿನ್ನ ಹೃದಯ ದಣಿದಿರಬಹುದು, ಆದರೆ ನಿನ್ನ ಆತ್ಮ ಇನ್ನೂ ಸೋಲಿಲ್ಲ. ಮಗು, ನಿನ್ನ ಜೀವನಕ್ಕೆ ಈಗ ಒಂದು ಹೊಸ ಬೆಳಕು ಬರುತ್ತಿದೆ. ನೀನು ಬಹಳ ದಿನಗಳಿಂದ ಕಾಯುತ್ತಿರುವ ಆ ಸಂತೋಷ ಹತ್ತಿರ ಬರುತ್ತಿದೆ. ನೀನು ಈಗ ಹಣದ ಬಗ್ಗೆ ತುಂಬ ಚಿಂತಿಸುತ್ತಿದ್ದೀಯಾ? ನನ್ನ ಪರಿಸ್ಥಿತಿ ಯಾವಾಗ ಬದಲಾಗುತ್ತದೆ ಎಂದು ಅಳುತ್ತಿದ್ದೀಯಾ? ನಾನು ನಿನ್ನ ಮನೆಗೆ ಸಮೃದ್ಧಿಯ ದಾರಿ ತೆಗೆಯುತ್ತಿದ್ದೇನೆ. ಮಗು, ಇವತ್ತು ಇಲ್ಲದಿದ್ದರೂ ನಾಳೆ ನಿನ್ನ ಕೈಯಲ್ಲಿ ಹಣ ಇರುತ್ತದೆ. ನಿನ್ನ ಮನೆಯಲ್ಲೂ ನೆಮ್ಮದಿ ಇರುತ್ತದೆ. ಈ ರಾತ್ರಿ ನಿನ್ನ ಕಣ್ಣೀರನ್ನು ಕೊನೆಯದಾಗಿ ಅಂದುಕೋ, ಯಾಕೆಂದರೆ ಮುಂದಿನ ದಿನಗಳಲ್ಲಿ ನಿನ್ನ ಮುಖದಲ್ಲಿ ನಗು ಹೆಚ್ಚಾಗುತ್ತದೆ. ಮಗು, ನೀನು ತುಂಬ ಅಮೂಲ್ಯ. ನಿನ್ನನ್ನು ಕಡಿಮೆ ಅಂದುಕೊಳ್ಳಬೇಡ. ಈ ಲೋಕದಲ್ಲಿ ನಿನ್ನಂತಹ ಒಳ್ಳೆಯ ಹೃದಯಗಳು ತುಂಬ ಅಪರೂಪ. ನಿನ್ನ ಪ್ರಾರ್ಥನೆ ವ್ಯರ್ಥವಾಗಿಲ್ಲ. ಪ್ರತಿ ರಾತ್ರಿ ನೀನು ಅತ್ತಾಗ ನಾನು ನಿನ್ನ ಹತ್ತಿರವೇ ಇದ್ದೆ. ನೀನು ಸಾಯಿ ಎಂದು ಕರೆದ ಪ್ರತಿ ಸಾರಿ ನಾನು ಕೇಳಿದ್ದೇನೆ. ಈಗ ನಾನು ನಿನಗೆ ಹೇಳುತ್ತಿರುವೆ, ಇನ್ನು ಭಯ ಬೇಡ. ನಿನ್ನ ಜೀವನ ನಿಧಾನವಾಗಿ ಸರಿಯಾಗುತ್ತಿದೆ. ಮಗು, ಇವತ್ತು ಮಲಗುವ ಮೊದಲು ನಿನ್ನ ಹೃದಯದಲ್ಲಿ ಒಂದು ನಂಬಿಕೆ ಇಟ್ಟಿಕೋ, ನನ್ನ ಜೊತೆ ಸಾಯಿಬಾಬಾ ಇದ್ದಾರೆ ಎಂದು. ಆ ಒಂದು ನಂಬಿಕೆ ನಿನ್ನ ಬದುಕನ್ನು ಬದಲಾಯಿಸುತ್ತದೆ. ನಿನ್ನ ಮನೆಗೆ ಬರಲಿರುವ ಸಂತೋಷವನ್ನು ಯಾರು ತಡೆಯಲು ಸಾಧ್ಯವಿಲ್ಲ. ನಿನ್ನ ಭಾಗ್ಯವನ್ನು ಯಾರು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಈ ರಾತ್ರಿ ನಾನು ನಿನ್ನ ಮನಸ್ಸಿಗೆ ಆಶೀರ್ವಾದ ಮಾಡುತ್ತಿದ್ದೇನೆ. ನಿನ್ನ ಕಣ್ಣೀರು ಕಡಿಮೆಯಾಗಲಿ. ನಿನ್ನ ಹೃದಯಕ್ಕೆ ಶಾಂತಿ ಸಿಗಲಿ. ನಿನ್ನ ಜೀವನದಲ್ಲಿ ಅದ್ಭುತಗಳು ಆರಂಭವಾಗಲಿ. ಮಗು, ಈ ಜಗತ್ತಿನಲ್ಲಿ ಎಲ್ಲರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳಬೇಕೆಂದಿಲ್ಲ, ಆದರೆ ಒಂದು ಹೃದಯ ಮಾತ್ರ ನಿನ್ನ ಪ್ರತಿಯೊಂದು ನೋವನ್ನು ಅರಿಯುತ್ತದೆ. ಅದು ನನ್ನ ಹೃದಯ. ಮಗು, ನೀನು ಎಷ್ಟು ಬಾರಿ ಜನರ ಮುಂದೆ ನಗುತ್ತಿದ್ದೀಯಾ? ಆದರೆ ರಾತ್ರಿ ಒಬ್ಬಳೇ ಇದ್ದಾಗ ಮೌನವಾಗಿ ಅತ್ತಿದ್ದೀಯಾ? ಯಾರಿಗೂ ಕಾಣದ ಆ ಕಣ್ಣೀರನ್ನು ನಾನು ನೋಡಿದ್ದೇನೆ. ಮಗು, ನಿನ್ನ ಜೀವನದಲ್ಲಿ ಈಗ ನಡೆಯುತ್ತಿರುವ ಪ್ರತಿಯೊಂದು ಘಟನೆಗೂ ಒಂದು ಕಾರಣ ಇದೆ. ನೀನು ಇಂದು ಅನುಭವಿಸುವ ನೋವು ನಾಳೆ ನಿನ್ನ ದೊಡ್ಡ ಪಾಠವಾಗುತ್ತದೆ. ನೀನು ತುಂಬ ಬಾರಿ ಯೋಚಿಸಿದ್ದೀಯಾ, ನನ್ನ ಜೀವನದಲ್ಲಿ ಏಕೆ ಇಷ್ಟು ಪರೀಕ್ಷೆಗಳು ಎಂದು? ಯಾಕೆಂದರೆ ಮಗು, ನೀನು ಸಾಮಾನ್ಯ ಆತ್ಮವಲ್ಲ. ನಿನ್ನ ಹೃದಯ ತುಂಬ ಶುದ್ಧವಾಗಿದೆ. ಒಳ್ಳೆಯ ಮನಸ್ಸಿನವರನ್ನು ದೇವರು ಹೆಚ್ಚು ಪರೀಕ್ಷಿಸುತ್ತಾರೆ, ಯಾಕಂದರೆ ಅವರು ಒಂದು ದಿನ ಇತರರ ಬದುಕಿಗೂ ಬೆಳಕಾಗುತ್ತಾರೆ. ಮಗು, ಈ ರಾತ್ರಿ ನಿನ್ನ ಮನಸ್ಸು ತುಂಬ ಭಾರವಾಗಿದ್ದರೆ ಕಣ್ಣು ಮುಚ್ಚಿ ಆಳವಾಗಿ ಉಸಿರೆಳೆ ಮತ್ತು ಒಮ್ಮೆ ಓಂ ಸಾಯಿರಾಮ್ ಎಂದು ನಿಧಾನವಾಗಿ ಹೇಳು. ನಿನ್ನ ಆತ್ಮಕ್ಕೆ ಒಂದು ವಿಚಿತ್ರ ಶಾಂತಿ ಸಿಗುತ್ತದೆ. ನೀನು ಇಷ್ಟು ದಿನ ಹುಡುಕುತ್ತಿರುವ ಪ್ರೀತಿ, ಗೌರವ, ನೆಮ್ಮದಿ ಇವೆಲ್ಲವೂ ನಿನ್ನ ಜೀವನಕ್ಕೆ ಬರುತ್ತವೆ. ಮಗು, ಈಗ ನಿನಗೆ ಖಾಲಿತನ ಕಾಣಬಹುದು, ಆದರೆ ದೇವರು ಖಾಲಿ ಮಾಡುವುದು ಹೊಸ ಆಶೀರ್ವಾದ ತುಂಬಲು ಮಾತ್ರ. ಮಗು, ಯಾರಾದರೂ ನಿನ್ನನ್ನು ನಿರ್ಲಕ್ಷಿಸಿದರೆ ನಿನ್ನ ಮೌಲ್ಯ ಕಡಿಮೆಯಾಗುವುದಿಲ್ಲ. ಚಿನ್ನವನ್ನು ಎಲ್ಲರೂ ಗುರುತಿಸೋದಿಲ್ಲ,
ಆದರೆ ಅದರ ಬೆಲೆ ಯಾವತ್ತೂ ಕಡಿಮೆಯಾಗುವುದಿಲ್ಲ. ನೀನು ನಿನ್ನ ಜೀವನದಲ್ಲಿ ಮತ್ತೆ ನಗುವ ದಿನ ಬರುತ್ತದೆ, ಮತ್ತೆ ಹೃದಯದಿಂದ ಸಂತೋಷ ಪಡುವ ಕ್ಷಣ ಬರುತ್ತದೆ, ಮತ್ತೆ ನನ್ನ ಬದುಕು ಚೆನ್ನಾಗಿದೆ ಎಂದು ಹೇಳುವ ಸಮಯ ಬರುತ್ತದೆ. ನೀನು ಈಗ ಹಣದ ಸಮಸ್ಯೆಯಿಂದ ಬಳಲುತ್ತಿದ್ದೀಯಾ ಮಗು? ಎಷ್ಟು ಪ್ರಯತ್ನ ಮಾಡಿದರೂ ಕೈಯಲ್ಲಿ ಹಣ ಉಳಿಯುತ್ತಿಲ್ಲವಾ? ಭಯಬೇಡ, ನಿನ್ನ ದುಡಿಮೆಯ ಫಲ ವ್ಯರ್ಥವಾಗುವುದಿಲ್ಲ. ನಿನ್ನ ಮನೆಗೆ ಸಮೃದ್ಧಿಯ ಬಾಗಿಲು ನಿಧಾನವಾಗಿ ತೆರೆದುಕೊಳ್ಳುತ್ತಿದೆ. ಇನ್ನು ಸ್ವಲ್ಪ ಸಮಯ ತಾಳ್ಮೆ ಇಟ್ಟಿಕೋ. ನೀನು ಕಲ್ಪಿಸಿದ ರೀತಿಯಲ್ಲಿ ಆಶೀರ್ವಾದ ಬರುತ್ತದೆ ಮಗು. ನೀನು ಒಬ್ಬ ಚಿಕ್ಕ ಮಗುವಿನಂತೆ ಒಳಗೆ ತುಂಬ ಮೃದು ಹೃದಯ ಹೊಂದಿದ್ದೀಯಾ, ಆದ್ದರಿಂದಲೇ ಬೇಗ ನೋವು ಅನುಭವಿಸುತ್ತೀಯಾ. ಆದರೆ ಅದೇ ನಿನ್ನ ದೊಡ್ಡ ಸೌಂದರ್ಯ. ಈ ಜಗತ್ತಿಗೆ ನಿನ್ನಂತಹ ಹೃದಯಗಳು ಬೇಕು, ಪ್ರೀತಿಯಿಂದ ತುಂಬಿದ ಆತ್ಮಗಳು ಬೇಕು. ಈ ರಾತ್ರಿ ನಾನು ನಿನ್ನ ಜೀವನದ ಮೇಲೆ ಆಶೀರ್ವಾದದ ಕೈ ಇಡುತ್ತಿದ್ದೇನೆ. ನಿನ್ನ ಮನಸ್ಸಿನ ಕತ್ತಲೆ ದೂರವಾಗಲಿ, ನಿನ್ನ ಮನೆಯಲ್ಲಿನ ದುಃಖ ಕಡಿಮೆಯಾಗಲಿ, ನಿನ್ನ ಕುಟುಂಬಕ್ಕೆ ಆರೋಗ್ಯ, ಸಂತೋಷ, ನೆಮ್ಮದಿ ಸಿಗಲಿ. ಮಗು, ಒಂದು ದಿನ ನೀನು ಹಿಂತಿರುಗಿ ಹಿಂದಿನ ಕಷ್ಟಗಳನ್ನು ನೆನಪಿಸಿಕೊಂಡು ಹೇಳುತ್ತೀಯಾ, ಸಾಯಿ ನನ್ನನ್ನು ಬಿಡಲಿಲ್ಲ ಎಂದು. ಆ ದಿನ ತುಂಬ ದೂರದಲ್ಲಿಲ್ಲ. ನಿನ್ನ ಜೀವನ ಬದಲಾಗುತ್ತಿದೆ, ನಿನ್ನ ಅದೃಷ್ಟ ಎಚ್ಚರಗೊಳ್ಳುತ್ತಿದೆ. ಈ ಮಾತು ಕೇಳುತ್ತಿರುವ ನೀನು ತುಂಬ ಭಾಗ್ಯಶಾಲಿ ಮಗು. ಯಾಕೆಂದರೆ ನಾನು ನಿನ್ನ ಹೃದಯವನ್ನು ಹಿಡಿದು ಮುಂದೆ ನಡೆಸುತ್ತಿದ್ದೇನೆ. ಆದ್ದರಿಂದ ಇನ್ನು ಮುಂದೆ ಅಳುವಾಗಲು ಒಂದು ನಂಬಿಕೆ ಇಟ್ಟಿಕೋ, ನನ್ನ ಜೊತೆ ಸಾಯಿಬಾಬಾ ಇದ್ದಾರೆ ಎಂದು. ಮಗು, ಈ ರಾತ್ರಿ ನೀನು ಈ ಮಾತುಗಳನ್ನು ಕೇಳುತ್ತಿರುವುದು ಆಕಸ್ಮಿಕ ಅಲ್ಲ. ನಿನ್ನ ಹೃದಯ ತುಂಬ ದಣಿದಾಗ, ನಿನ್ನ ಆತ್ಮ ನಿರಾಶೆಯೊಳಗೆ ಮುಳುಗಿದಾಗ ನಾನು ನಿನ್ನ ಕೈ ಹಿಡಿಯಲು ಬಂದಿದ್ದೇನೆ. ನೀನು ಕೆಲವೊಮ್ಮೆ ಕನ್ನಡಿಯ ಮುಂದೆ ನಿಂತು ನಿನ್ನನ್ನೇ ಕೇಳಿಕೊಂಡಿದ್ದೀಯಾ, ನಾನು ನಿಜವಾಗಿಯೂ ಸಂತೋಷವಾಗಿದ್ದೀನಿ ಎಂದು. ಹೊರಗೆ ಎಲ್ಲರ ಜೊತೆ ಮಾತನಾಡಿದರೂ ಒಳಗೆ ಮಾತ್ರ ಒಂದು ಖಾಲಿತನ ಕಾಡುತ್ತಿದೆ ಮಗು. ಆ ಖಾಲಿತನವನ್ನು ನಾನು ತುಂಬಲಿದ್ದೇನೆ. ನಿನ್ನ ಮನಸ್ಸಿಗೆ ಮತ್ತೆ ಬದುಕುವ ಆಸೆ ಕೊಡಲಿದ್ದೇನೆ. ನೀನು ಇಷ್ಟು ದಿನ ಯಾರಿಗೂ ಕಾಯುತ್ತಿದ್ದೀಯಾ? ಒಂದು ಒಳ್ಳೆಯ ಸುದ್ದಿ, ಒಂದು ಆಶೀರ್ವಾದ, ಒಂದು ಅದ್ಭುತ ಆ ಕ್ಷಣ ಈಗ ಹತ್ತಿರ ಬರುತ್ತಿದೆ ಮಗು. ಈ ರಾತ್ರಿ ನಾನು ನಿನಗೆ ಒಂದು ರಹಸ್ಯ ಹೇಳುತ್ತೇನೆ. ನಿನ್ನ ಜೀವನದಲ್ಲಿ ಇಷ್ಟು ದಿನ ನಡೆದ ವಿಳಂಬ ದೇವರ ನಿರಾಕರಣೆಯಲ್ಲ, ಅದು ಸರಿಯಾದ ಸಮಯಕ್ಕಾಗಿ ಮಾಡಿದ ತಯಾರಿ. ನೀನು ಅತ್ತ ಪ್ರತಿಯೊಂದು ರಾತ್ರಿ ವ್ಯರ್ಥವಾಗಿಲ್ಲ. ನಿನ್ನ ಪ್ರಾರ್ಥನೆ ಆಕಾಶ ತಲುಪಿದೆ, ನಿನ್ನ ಕಣ್ಣೀರು ದೇವರ ಹೃದಯ ಮುಟ್ಟಿದೆ ಮಗು. ಇನ್ನು ಸ್ವಲ್ಪ ಸಮಯದಲ್ಲಿ ನಿನ್ನ ಬದುಕಿನಲ್ಲಿ ದೊಡ್ಡ ಬದಲಾವಣೆ ಬರುತ್ತದೆ. ನೀನು ಈಗ ನಂಬಲಾಗದಷ್ಟು ಸಂತೋಷ ಕಾಣುವೆ. ಈಗಿನ ನೋವು ನಿಧಾನವಾಗಿ ನೆನಪಾಗುತ್ತದೆ. ನಿನ್ನ ಜೀವನದಲ್ಲಿ ಯಾರೋ ಒಬ್ಬರು ಬರಲಿದ್ದಾರೆ. ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವವರು, ನಿನ್ನ ಕಣ್ಣೀರನ್ನು ಮೌಲ್ಯವಾಗಿ ಇಟ್ಟುಕೊಳ್ಳುವವರು, ನಿನ್ನ ಆತ್ಮಕ್ಕೆ ಶಾಂತಿ ಕೊಡುವವರು. ನೀನು ಈಗ ಒಂಟಿತನ ಅನುಭವಿಸುತ್ತಿದ್ದರೂ ನಿನ್ನ ಭವಿಷ್ಯದಲ್ಲಿ ಪ್ರೀತಿ ಇದೆ. ನಿನ್ನ ಮನೆಗೆ ಸಂತೋಷ ಬರುತ್ತಿದೆ ಮಗು. ನೀನು ಕೈ ಬಿಡಬೇಕು ಎಂದು ಯೋಚಿಸಿದ ದಿನಗಳು ಇದ್ದವು, ಇನ್ನಷ್ಟು ಸಹಿಸಬೇಕು ಎಂದು ಮೌನವಾಗಿ ಅತ್ತ ದಿನಗಳು ಇದ್ದವು. ಆದರೆ ನೋಡು, ನೀನು ನಿಂತಿದ್ದೀಯಾ. ಅದೇ ನಿನ್ನ ಆತ್ಮದ ಶಕ್ತಿ. ನಿನ್ನನ್ನು ಮುರಿಯಲು ಬಂದ ಕಷ್ಟಗಳು ನಿನ್ನನ್ನು ಇನ್ನಷ್ಟು ಬೆಳಕಾಗಿಸುತ್ತವೆ. ಈ ರಾತ್ರಿ ನಾನು ನಿನಗೆ ಆಶೀರ್ವಾದದ ಒಂದು ಉಡುಗೊರೆ ಕೊಡುತ್ತಿದ್ದೇನೆ. ನಿನ್ನ ಮನಸ್ಸಿಗೆ ನೆಮ್ಮದಿ, ನಿನ್ನ ಕಣ್ಣಿಗೆ ಸಂತೋಷದ ನಿದ್ರೆ, ನಿನ್ನ ಹೃದಯಕ್ಕೆ ಭರವಸೆ, ನಿನ್ನ ಜೀವನಕ್ಕೆ ಹೊಸ ಆರಂಭ ಮಗು. ಯಾವುದೇ ಕಾರಣಕ್ಕೂ ನಿನ್ನನ್ನು ನೀನೇ ದ್ವೇಷಿಸಬೇಡ. ನೀನು ದೇವರ ಸುಂದರ ಸೃಷ್ಟಿ. ನಿನ್ನ ಹೃದಯದಲ್ಲಿ ಅಪಾರ ಪ್ರೀತಿ ಇದೆ. ಅದಕ್ಕಾಗಿ ದೇವರು ನಿನ್ನನ್ನು ವಿಶೇಷವಾಗಿ ನೋಡುತ್ತಿದ್ದಾರೆ. ನಿನ್ನ ಜೀವನದ ಬಾಗಿಲು ಈಗ ನಿಧಾನವಾಗಿ ತೆರೆಯುತ್ತಿದೆ. ಬಹಳ ದಿನಗಳಿಂದ ಮುಚ್ಚಿದ ಅದೃಷ್ಟ ಈಗ ನಿನ್ನ ಕಡೆ ತಿರುಗುತ್ತಿದೆ. ನೀನು ಕಳೆದುಕೊಂಡ ಅವಕಾಶಗಳಿಗಾಗಿ ಅಳಬೇಡ. ದೇವರು ನಿನಗಾಗಿ ಅದಕ್ಕಿಂತ ಉತ್ತಮವಾದುದನ್ನು ಇಟ್ಟಿಕೊಂಡಿದ್ದಾರೆ ಮಗು. ಈ ರಾತ್ರಿ ಮಲಗುವ ಮೊದಲು ಒಂದು ಮಾತು ಹೇಳು, ಸಾಯಿ ನನ್ನ ಕೈ ಬಿಡಬೇಡ ಎಂದು. ನಾನು ನಿನ್ನ ಕೈಯನ್ನು ಇನ್ನೂ ಬಲವಾಗಿ ಹಿಡಿದುಕೊಳ್ಳುತ್ತೇನೆ. ನಿನ್ನ ಕಣ್ಣುಗಳಲ್ಲಿ ಮತ್ತೆ ಬೆಳಕು ಕಾಣುವ ದಿನ ಬರುತ್ತದೆ. ನಿನ್ನ ಮುಖದಲ್ಲಿ ಮತ್ತೆ ನಗು ಅರಳುತ್ತದೆ. ನಿನ್ನ ಜೀವನದಲ್ಲಿ ಮತ್ತೆ ಸಂಗೀತ ಕೇಳಿಸುತ್ತದೆ. ಈ ಮಾತು ಕೇಳುತ್ತಿರುವ ಪ್ರತಿಯೊಬ್ಬ ಸಾಯಿ ಭಕ್ತರಿಗೂ ನನ್ನ ಆಶೀರ್ವಾದ. ನಿಮ್ಮ ಮನೆಗೆ ಆರೋಗ್ಯ, ಸಂತೋಷ, ಹಣದ ಸಮೃದ್ಧಿ, ಮನಃಶಾಂತಿ ಮತ್ತು ದಿವ್ಯ ರಕ್ಷಣೆ ಸಿಗಲಿದೆ ಮಗು. ಈ ರಾತ್ರಿ ಸಾಯಿಬಾಬಾ ಮಾತುಗಳು ನಿಮ್ಮ ಹೃದಯಕ್ಕೆ ತಟ್ಟಿದರೆ ಈಗಲೇ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ. ಈ ಆಶೀರ್ವಾದವನ್ನು ನಿಮ್ಮ ಮನೆಯವರಿಗೂ ನಿಮ್ಮ ಪ್ರೀತಿ ಪಾತ್ರರಿಗೂ ತಲುಪಿಸಲು ಶೇರ್ ಮಾಡಿ. ವಿಡಿಯೋ
ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇನ್ನು ಪ್ರತಿದಿನ ಸಾಯಿಬಾಬಾ ದಿವ್ಯ ಸಂದೇಶ ಕೇಳಲು ನಮ್ಮ ಕುಟುಂಬಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ರಾತ್ರಿ ಮಲಗುವ ಮೊದಲು 1 ಬಾರಿ ಸಾಯಿಬಾಬಾ ಹೆಸರು ಜಪ ಮಾಡಿ. ನಿಮ್ಮ ಜೀವನದಲ್ಲಿ ಅದ್ಭುತಗಳು ಆರಂಭವಾಗಲಿ. ನಿಮ್ಮ ಮನೆಗೆ ಸಂತೋಷ, ಆರೋಗ್ಯ, ಹಣದ ಸಮೃದ್ಧಿ ಬರಲಿ. ಓಂ ಸಾಯಿರಾಮ್. ಎಲ್ಲರಿಗೂ ಶುಭರಾತ್ರಿ, ಶುಭ ದಿನ.